ಹಾಯ್ ಹಲೋ ಗೈಸ್ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ನಮ್ಮ ಕನಸಿನ ಮನೆಯ ತುಂಬ ದಿನದ ಬಹುದೊಡ್ಡ ಕನಸಿನ ಮನೆಯ ಗೃಹ ಪ್ರವೇಶದ ದಿನ ಆಗಿರುತ್ತೆ. ನಮ್ಮನೆ ಗೃಹ ಪ್ರವೇಶ ಆಗಿದ್ದು ಭಾನುವಾರ ಮತ್ತು ಸೋಮವಾರ. ವ್ಲಾಗ್ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಿಮಗೆ ಗೊತ್ತಿರುತ್ತೆ, ಹಬ್ಬ ಮಾಡ್ದಂಗೆ ಮಾಡ್ತಾಯಿರ್ತೀವಿ ಗೃಹ ಪ್ರವೇಶ ಅಂತ ಹೇಳಿದ್ರೆ. ಸೊ ಈ ಗಡಿಬಿಡೀಲಿ ಎಲ್ಲರಿಗೂ ತಕ್ಷಣ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಕೆಲಸ ಅಷ್ಟೇ ಇರುತ್ತೆ. ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಲೇಟಾಗಿ ಎಡಿಟ್ ಮಾಡಿ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾರೂ ಬೇಜಾರು ಮಾಡ್ಕೊಬೇಡಿ, 2 ಡೇಸಿಂದ ವ್ಲಾಗ್ಸು ಕೂಡ ಅಪ್ಲೋಡ್ ಮಾಡಿಲ್ಲ. ಏನು ವ್ಲಾಗ್ಸ್ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇರೋದು ಗೃಹ ಪ್ರವೇಶ ದಿನ ಬೆಳಗ್ಗೆನೇ ಎದ್ದು ಮಂಜು ಬೇಗ ಬೇಗ ಎಲ್ಲ ರಂಗೋಲಿ ಎಲ್ಲ ಹಾಕ್ತಾಯಿದ್ಲು. ಸ್ವಲ್ಪ ಕಾಲು ಕೂಡ ಎಳ್ಕೊಳ್ತಾ ಇದ್ವಿ ಒಬ್ರಿಗೊಬ್ರು. ರಂಗೋಲಿ ಎಲ್ಲ ನನಗೆ ಅಷ್ಟು ಚೆನ್ನಾಗಿ ಬಿಡೋಕ್ಕೆ ಬರಲ್ಲ, ಮಂಜುನೇ ಫುಲ್ಲು ಚೆನ್ನಾಗಿ ಬಿಡೋದು. ಸೊ ಹಾಗಾಗಿ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಅಥವಾ ಹಬ್ಬ ಆಗಲಿ ಊರ ಹಬ್ಬ ಆಗಲಿ ಎಲ್ಲದಕ್ಕೂ ಆಲ್ಮೋಸ್ಟ್ ಮಂಜುನೇ ಮಾಡೋದು. ನಾನಂತೂ ಹೆಲ್ಬೋಲ್ಡು ರಂಗೋಲಿಲಿ, ಹಂಗಾಗಿ ನಾನು ಯಾವಾಗಲೂ ಕೂಡ ಬಿಡೋಕ್ಕೆ ಹೋಗಲ್ಲ. ಹಬ್ಬ ಹರಿದಿನ ಈ ಥರ ಯಾವುದೇ ಕಾರ್ಯ ಆದರೂ ನಮ್ಮ ಮನೇಲಿ ಮಂಜುನೇ ಬಿಡೋದು. ಸಂಜೆ ಹಂಗು ಹಿಂಗು ಹಾಡಿ ನಾವೆಲ್ಲ ರೆಡಿ ಆಗೋಷ್ಟರಲ್ಲಿ, ಕೆಲಸ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಷ್ಟರಲ್ಲಿ ನೈಟ್ ಆಗೇ ಬಿಡ್ತು ಗೈಸ್. ನಾವು ಹೋಗಿದ್ದು ಆ್ಯಕ್ಚುಲಿ ನಮ್ಮ ಮನೆ ದೇವ್ರನ್ನ ಕರ್ಕೊಂಬರೋಣ ಅಂಥೇಳಿ. ನಮ್ಮ ಮನೆ ದೇವರು ಬೆತ್ತದ ಚೌಡೇಶ್ವರಿ, ಆಮೇಲೆ ಭೂತಪ್ಪ ಅಂತ ಹೇಳ್ತಾರೆ. ಮನೆ ದೇವ್ರನ್ನೇ ಕರ್ಕೊಂಡು ಬಂದ್ವಿ. ಗಾಡೀಲಿ ಬರಬೇಕಾದ್ರೆ ದೇವ್ರನ್ನ ಎರಡೂ ಇಲ್ಲಿ ಇಟ್ಕೊಂಬಂದ್ವಿ, ಮತ್ತು ಪೂಜಾರು ಆ್ಯಕ್ಚುಲಿ ಕಾರಲ್ಲೇ ಇದು ಬಂದಿದ್ದರು. ದೇವ್ರ ಪೂಜಾರು ಬಂದಿಲ್ಲ ಅಂತ ಹೇಳಿ ಒಳಗೆ ಬರ್ತಿರ್ಲಿಲ್ಲ. ಏನಾದರೂ ಕೇಳಬೇಕು ಅಂತ ಹೇಳಿದ್ರೆ ಅಥವಾ ಏನಂತಾರೆ ಅಡ್ಡದಲ್ಲಿ ಎತ್ಕೊಂಡು ಕೇಳಬೇಕು ಅಂದರೆ ದೇವ್ರನ್ನ ಇದೇ ರೀತಿ ಕೇಳ್ತಾರೆ. ದೇವರಂತೂ ತುಂಬಾ ಪವರ್ಫುಲ್ಲಾಗಿರುತ್ತೆ. ಹಾಗೆ ಸ್ವಲ್ಪ ನಾವು ದೇವರು ಅಂತ ಹೇಳಿದ್ರು ಕೂಡ ಸ್ವಲ್ಪ ಹೆದರ್ತೀವಿ. ಇನ್ನು ಲೇಟ್ ಆಗಿದ್ದ ಕಾರಣಕ್ಕೆ ನಾನು ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ದೇವ್ರನ್ನ ಕರ್ಕೊಂಬರೋಕ್ಕೆ ಹೋಗಿದ್ದೆ. ಮಂಜು ನೀವು ನೋಡ್ತಾ ಇರ್ಬೋದು, ಆಗಷ್ಟೇ ಇನ್ನೂ ಸ್ನಾನ ಮಾಡಿಕೊಂಡು ಇನ್ನೂ ಫ್ರೆಶ್ ಅಪ್ಪು ಕೂಡ ಆಗಿರಲಿಲ್ಲ. ಫಸ್ಟು ದೇವ್ರನ್ನ ಕರ್ಕೊಂಬರೋಣ ಮನೆಗೆ ಅಂತ ಹೇಳಿ ಕರ್ಕೊಂಬಂದರು. ಇನ್ನು ನಾವೆಲ್ಲ ಪೂಜಾರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಗಾಗಿ ಇನ್ನು ದೇವ್ರಿಗೆಲ್ಲ ಮನೆ ಬಾಗಿಲುವರೆಗೂ ಬರುತ್ತಲ್ಲ, ದೇವ್ರಿಗೆಲ್ಲ ನೀರೆಲ್ಲ ಹಾಕಿ ರೋಡೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ದೇವ್ರನ್ನ ಕರ್ಕೊಂಡು ಹೋಗಬೇಕಾಗಿತ್ತು. ನಾವು ಪುರೋಹಿತರನ್ನ ಕರೆಸಿದ್ವಲ್ಲ, ನಮ್ಮ ಪುರೋಹಿತರು ಪೂಜೆ ಮಾಡಿ ಒಳಗೆ ಕರ್ಕೊಳ್ತೀವಿ ಅಂತ ಹೇಳಿದ್ರು ಕೂಡ ಒಪ್ತಾನೆ ಇರಲಿಲ್ಲ ದೇವರು. ಆ ಕಡೆ ದಾರಿನೇ ತೋರಿಸ್ತಾ ಇತ್ತು. ಹಾಗಾಗಿ ನಾವೆಲ್ಲ ಗಾಡೀಲಿ ಬಂದಿದ್ವಿ. ಕಲಶ ಎತ್ಕೊಂಡಿದ್ನಲ್ಲ ನಾನು, ಸೊ ದೇವ್ರ ಜೊತೆನೇ ಬರಬೇಕಾಗಿತ್ತು. ಹಾಗಾಗಿ ನಾನು ಟೆಂಪೋದಲ್ಲೇ ಬಂದಿದ್ದೆ. ಇನ್ನು ಲೋಕಿ ಅವ್ರನ್ನೆಲ್ಲ ಕರ್ಕೊಂಡು ಕಾರಲ್ಲಿ ಬರ್ತಿದ್ರು. ಕಾರಲ್ಲಿ ಅವ್ರು ಬರೋವರೆಗೂ ನಾವು ಔಟ್ಸೈಡೇ ವೆಯ್ಟ್ ಮಾಡ್ತಾಯಿದ್ವಿ. ಯಾರಾದರೂ ಏನೇನು ಕೇಳ್ಕೋಬೇಕು ಅಂತ ಅಂದ್ಕೊಂಡಿದ್ರು ಅದೆಲ್ಲ ಕೇಳ್ತಾಯಿದ್ರು. ತುಂಬ ಜನ ಅಂದರೆ ರಿಲೇಷನ್ಸ್ ಎಲ್ಲ ಬಂದಿರ್ತಾರಲ್ಲ, ಸೊ ಅವ್ರಿಗೆ ಏನೇನು ಮಾಡಬೇಕು, ಹೆಂಗೆ ಕರ್ಕೋಬೇಕು ಏನು ಅಂತೆಲ್ಲ ಕೇಳಿಕೊಂಡು ಅವ್ರ ಪ್ರಾಬ್ಲಮ್ ಏನೇನಿತ್ತು ಅದೆಲ್ಲ ಕೇಳ್ಕೊತಾಯಿದ್ರು. ಇನ್ನು ಅವ್ರದ್ದೆಲ್ಲ ಕೇಳಿ ಮುಗಿಸಾದ್ಮೇಲೆ ಲೋಕಿ ಕೂಡ ಬಂದ ಕಾರಲ್ಲಿ ಪೂಜಾರನ್ನ ಕರ್ಕೊಂಡು ನಾವು ಪೂಜೆ ಮಾಡಿಕೊಂಡು ದೇವ್ರಿಗೆಲ್ಲ ಆರತಿ ತೆಗೆದು ಒಳಗೆ ಕರ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ವಿ. ಇವ್ರು ಆ್ಯಕ್ಚುಲಿ ಏನು ಮುಂದೆ ನಿಂತಿದ್ದಾರೆ ಅವರು ಅಮ್ಮನ ತಂಗಿ. ಸೊ ನಮ್ಮ ಚಿಕ್ಕಮ್ಮನೂ ಕೂಡ ಎಲ್ಲರೂ ನೈಟೇ ಬಂದಿದ್ದರು. ಚಿಕ್ಕಮ್ಮನ ಮಕ್ಕಳು. ಆ್ಯಕ್ಚುಲಿ ಚಿಕ್ಕಮ್ಮನ ಮಕ್ಕಳನ್ನೂ ಕೂಡ ನಾವು ಅಕ್ಕ ಅಂತ ಕರೆದಿಲ್ಲ, ಯಾಕೆಂತ ಹೇಳಿದ್ರೆ ಸಣ್ಣ ವಯಸ್ಸಿಂದನೂ ತುಂಬ ಕ್ಲೋಸಾಗೇ ನಡ್ಕೊಂಡಿದ್ದೀವಿ. ಹೆಸರಿಟ್ಟು ಕರೆಯೋದು ಈ ಥರದಲ್ಲೇ ನಡ್ಕೊಂಬಂದಿದ್ವಿ, ಗೀತಾ ಹಿಂಗೆಲ್ಲ. ಸೊ ಗೀತಾ, ಹೇಮ, ಚಿಕ್ಕಮ್ಮ, ಗೀತನ ಹಸ್ಬೆಂಡು, ಗೀತನ ಮಗಳು, ಹೇಮನ ಮಕ್ಕಳು ಇವರೆಲ್ಲ ಬಂದಿದ್ದು ನನಗಂತೂ ತುಂಬ ಖುಷಿಯಾಯಿತು. ಫ್ಯಾಮಿಲಿಯಲ್ಲಿ ಎಲ್ಲರೂ ಈ ಥರ ಯಾವುದಾದ್ರೂ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬಾ ಖುಷಿಯಾಗ್ಬಿಡುತ್ತೆ. ಇನ್ನು ನಮ್ಮ ಪೂಜಾರು ಕೂಡ ಬಂದರು, ನೀವು ನೋಡ್ತಿರ್ಬೋದು. ಅವರೇ ನಮ್ಮ ಮನೆ ದೇವ್ರ ಪೂಜಾರಿ. ಅಲ್ಲೇನು ಬಿಳಿ ಪಂಚೆ ಹಾಕ್ಕೊಂಡು ನಿಂತಿದ್ದಾರಲ್ಲ ಅವರು. ಇನ್ನು ನೀನು ಮಧ್ಯದಲ್ಲಿರಬೇಕು, ಕಲಶ ಸೆಂಟ್ರಲ್ಲಿರಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಸೆಂಟ್ರಲ್ಲಿ ನಿಂತ್ಕೊಂಡೆ. ನಮ್ಮ ಕಡೆ ನಮ್ಮೂರಲ್ಲಿ ಆಲ್ಮೋಸ್ಟು ನಮ್ಮ ಹಳ್ಳಿಗಳ ಕಡೆ ಎಲ್ಲ ದೇವ್ರನ್ನ ಎತ್ತಿರೋರ್ಗೂ ಕೂಡ ಕಾಲೆಲ್ಲ ತೊಳೆದು ಕುಂಕುಮ ಎಲ್ಲ ಇಡೋದು ಒಂದು ವಾಡಿಕೆ ಅನ್ನೋದು ಆಗ್ಬಿಟ್ಟಿರುತ್ತೆ. ನೋಡ್ತಿರ್ಬೋದು. ಸದ್ಯಕ್ಕೀಗ ಎಲ್ಲರೂ ಕಾಲು ತೊಳೆದು ಒಬ್ಬೊಬ್ರದ್ದೇ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಪೂಜಾರಿಗೂ ಕೂಡ ಕಾಲು ತೊಳೆದು ಒಳಗಡೆ ಕರ್ಕೋಬೇಕು. ದೇವ್ರಿಗೆ ದೃಷ್ಟಿ ತೆಗೀಣ ಅಂತ ಹೇಳಿ ನಿಂಬೆ ಹಣ್ಣಿನ ತೆಗಿತಿದ್ದಾರೆ. ಆ್ಯಕ್ಚುಲಿ ಕೆಲವರು ಬಲಗೈಲಿ ತೆಗಿತಾರೆ, ಒಬ್ಬೊಬ್ಬರು ಎಡಗೈಲಿ ತೆಗಿತಾರೆ. ಈ ದೇವರಿಗೆ ಎಡಗೈಯಲ್ಲಿ ದೃಷ್ಟಿ ತೆಗೆದು
ಇನ್ನು ಪೂಜೆ ಮಾಡ್ಕೋಬೇಕು. ಎಲ್ರಿಗೂ ಕಾಲು ತೊಳೆದಾದ್ಮೇಲೆ ಕರ್ಪೂರ ಹಚ್ತಾ ಇದ್ದೇನೆ. ಲೋಕೆ ಆ್ಯಕ್ಚುಲಿ ಫಸ್ಟ್ ಟೈಮು ಪಂಚೆ ಉಟ್ಕೊಂಡಿರೋದು. ತುಂಬ ಅಂದರೆ ತುಂಬ ಅನ್ಕಂಫರ್ಟಬಲ್ ಆಗಿತ್ತು ಲೋಕಿಗೆ. ನನಗೆ ಬೇಡ ಅಂದ್ಕೊಂಡೇ ಇದ್ದ. ಬಟ್ ಈ ಥರ ಫಂಕ್ಷನ್ಗಳಿಗೆಲ್ಲ ಹಾಕ್ದಿರ ಇರೋದಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲ ಹಾಕೋ ನೀನು ಅಂಥೇಳಿ ನಾವು ಬಲವಂತ ಮಾಡಿ ಫೋರ್ಸ್ಫುಲ್ ಆಗಿರೋದಕ್ಕಷ್ಟೇ ಹಾಕ್ಕೊಂಡಿದ್ದಾನೆ. ಇನ್ನು ನಾವು ದೇವ್ರನ್ನೆಲ್ಲ ಕರ್ಕೊಬರ್ಬೇಕಾದ್ರೆ ಈ ಥರ ಕಲಶ ಎತ್ತೆ ಕರ್ಕೊಂಬರ್ತೀವಿ. ನಮ್ಮ ಮನೆ ಕಲಶ ಹೆಂಗಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಇನ್ನು ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಬೆಳಗ್ಗೆಗೆ ಅಮ್ಮ ಏನು ಜುವೆಲ್ಸ್ ಕೊಡಿಸಿದಾರಲ್ಲ, ನಾನು ಈ ಹಿಂದೆನೇ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಅಮ್ಮ ಸರ್ಪ್ರೈಸ್ ಜುವೆಲ್ಸ್ ಕೊಡಿಸಿದ್ದಾರೆ ಅಂಥೇಳಿ. ಸೊ ಅದೇ ಜ್ಯುವೆಲ್ಲರಿ ಹಾಕೋಬೇಕು ಅಂಥೇಳಿ ತುಂಬ ಜನ ಕಮೆಂಟ್ ಮಾಡಿದರು. ನಾನು ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ ನಿಮಗೆ. ನನ್ನ ಜ್ಯುವೆಲ್ಲರಿ ಹಾಕೋಬೇಕಾ ಅಥವಾ ಅಮ್ಮ ಕೊಡಿಸಿರೋ ಜ್ಯುವೆಲ್ಲರಿ ಹಾಕೋಬೇಕಾ ಅಂಥೇಳಿ. ನೀವು ಜ್ಯುವೆಲ್ಲರಿ ಹಾಕ್ಕೊಳ್ಳಿ ಅಂಥೇಳಿ ತುಂಬ ಜನ ಕಮೆಂಟ್ ಮಾಡಿದ್ದೀರ. ಹಾಗಾಗಿ ನಾನು ಅದೇ ಜ್ಯುವೆಲ್ಲರ್ಸಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಬರೀ ಮಂಗಲ್ಯ ಚೈನ್ಗೆ ಚಿಕ್ಕ ನೆಕ್ಲೆಸ್ ಒಂದು ಹಾಕ್ಕೊಂಡಿದ್ದೀನಿ. ಆ ಮಂಗಲ್ಯ ಚೈನ್ಗೆ ಅದು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ನನಗೆ ಅನ್ನಿಸ್ತು. ಹಾಗಾಗಿ ಅದನ್ನು ತೊಗೊಂಡೆ. ನನಗೆ ಜ್ಯುವೆಲ್ಸಲ್ಲಿ ಆ್ಯಕ್ಚುಲಿ ಈ ಥರ ರೆಡಿ ಆಗಿದ್ದಾಗಿರ್ಬೋದು ಅಥವಾ ಏನಾದರೂ ಫಂಕ್ಷನ್ ಮಾಡಿದಾಗಿರ್ಬೋದು, ಆ ಥರ ಸಣ್ಣ ಪುಟ್ಟ ಜ್ಯುವೆಲ್ಸ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸೋದು ಅನ್ನೋದು ನನಗೇನೋ ಒಂಥರ ಖುಷಿ. ಇನ್ನು ದೇವ್ರನ್ನ ಮನೆಗೆ ಕರ್ಕೋಬೇಕಾದ್ರೆ ಎಲ್ಲರೂ 5 ಜನ ಸೇರಿ ಆರತಿ ಮಾಡಬೇಕು ಅಂತ ಹೇಳಿದ್ರು. ಹಂಗಾಗಿ ಮಂಜು, ಅಮ್ಮ, ಗಿರ್ಜಾ, ಗೀತಾ, ಆಮೇಲೆ ಚಿಕ್ಕಮ್ಮ ಎಲ್ಲರೂ ಸೇರಿ ಆರತಿ ಮಾಡಿಕೊಂಡು, ಆರತಿ ಮಾಡಾದಮೇಲೆ ಭೂತಪ್ಪ ಚೇರ್ ಮೇಲೆ ಇಟ್ಕೊಂಡಿರ್ತಾರಲ್ಲ, ಆ ದೇವರು ಪರ್ಮಿಷನ್ ಕೊಟ್ಟ ಮೇಲೆ ಹಿಂದೆ ಇರೋ ಚೌಡೇಶ್ವರಿ ಒಳಗೆ ಬರ್ತಾಳೆ. ಈಗ ನೀವೆಲ್ಲ ನೋಡ್ತಾ ಇರ್ಬೋದು, ದೇವ್ರನ್ನ ಅವರು ಕೂಡ ಕೇಳ್ತಾ ಇದ್ದಾರೆ, ಹೋಗ್ಬೋದಾ ಏನೋ, ಎಷ್ಟೊತ್ತಿಗೆ ಹೋಗಬೇಕು, ಹೆಂಗೆ ಮಾಡ್ಕೋಬೇಕು, ಪೂಜೆ ನಿನಗೆ ಏನೇನು ಮಾಡಬೇಕು ಅನ್ನೋದು ಪ್ರತಿಯೊಂದು ಕೇಳ್ತಾ ಇರ್ತಾರೆ. ಇನ್ನು ಇದೆಲ್ಲ ಕೇಳಿ ಮುಗಿಸಿ ಆದಮೇಲೆ ಒಳಗಡೆ ಕರ್ಕೊಂಡು ಹೋಗಿದ್ದು. ನಾವು ಆ್ಯಕ್ಚುಲಿ ಇರೋದು ಇವಾಗ 3ನೇ ಫ್ಲೋರಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ 3ನೇ ಫ್ಲೋರಿಗೆಲ್ಲ ದೇವ್ರು ತೊಗೊಂಡೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ನಾನು ಕೇಳಿದೆ ನಮ್ಮ ಮನೇಲೇ ಇಡೋಣ ಅಂಥೇಳಿ. ಬಟ್ ಪುರೋಹಿತರು ಹೇಳಿದ್ರು, ತಳಪಾಯ ಯಾವುದಮ್ಮ ಇದೆ ಅಲ್ವಾ, ನೀನು ಎಷ್ಟೇ ಮನೆ ಕಟ್ಟಿದ್ರೂ ಕೂಡ ಇಡಬೇಕಾಗಿರೋದು ಕೆಳಗಡೆ ಮನೆಯಲ್ಲೇ. ಇವಾಗ ಕೆಳಗಡೆನೂ ನಿಂದೆ ಮೇಲೂ ನಿಂದೆ ಅಲ್ವಾ, ಆ ಥರ ಎಲ್ಲ ಹೇಳಿದ್ರು. ಆವಾಗ ಹೌದು ಕರೆಕ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ ದೇವ್ರನ್ನೆಲ್ಲ ನಾವು ಕೆಳಗಡೆ ಮನೆಯಲ್ಲೇ ಇಟ್ಕೊಂಬಿಟ್ಟಿದ್ವಿ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಒಳಗಡೆ ಕರ್ಕೊಂಬಂದಮೇಲೆ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಒಳಗೆ ಬಂದಮೇಲೆ ದೇವ್ರಿಗೆ ಏನು ಹಾರ ಎಲ್ಲ ನಾವು ಜೋಡಿಸಿದ್ವಲ್ಲ, ಆ ಹಾರನೆಲ್ಲ ಒಂದೊಂದೇ ತೆಗೆದು ಮನೆ ದೇವರಿಗೆ ಅಲಂಕಾರ ಮಾಡೋದಕ್ಕೆ ಆ್ಯಕ್ಚುಲಿ ಫ್ಯಾಮಿಲಿ ಎಲ್ಲ ಫುಲ್ಲೂ ಇದ್ದಾರೆ. ದೇವರಿಗೆ ಅಲಂಕಾರ ಮಾಡ್ತಾ ಇರೋದು ಆ್ಯಕ್ಚುಲಿ ಕಸಿನ್ಸೇ, ಎಲ್ಲರೂ ಮಕ್ಕಳೇ ಮಾಡ್ತಾಯಿದ್ದಾರೆ. ಮಾವನ ಮಕ್ಕಳು, ಆಗಲೇ ನನ್ನ ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ, ನನ್ನ ಚಿಕ್ಕಮ್ಮ ಎಲ್ಲರೂ ಕೂಡ ಹೂವಿನಾರ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಹೂವಿನಾರನ್ನು ಕೂಡ ಮಂಜು, ಗಿರ್ಜಾ ಮಕ್ಕಳು ಇವರೇ ಪೋಣಿಸಿರೋದು. ನನಗೆ ಏನು ಸಿಕ್ಕಿದೆಯೋ ಏನೋ ನನಗೆ ಗೊತ್ತಿಲ್ಲ. ಬಟ್ ಎಲ್ಲದರಲ್ಲೂ ಸಹಾಯ ಮಾಡೋ ಫ್ಯಾಮಿಲಿ ಅಂತೂ ತುಂಬ ಕೇಳ್ಕೊಂಬಂದಿದ್ದೀನಿ. ಭಗವಂತನಲ್ಲಿ ನಾನು ಏನು ಕೇಳ್ಕೊತೀನಿ ಅಂತ ಹೇಳಿದ್ರೆ, ನನಗೇನಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಕುಟುಂಬಕ್ಕೆ ಆಯುಷ್ಯು ಆರೋಗ್ಯ ಕೊಟ್ಟು ಕಾಪಾಡು ಅಂತ ಕೇಳ್ಕೊತೀನಿ. ಅದೊಂದು ಇದ್ದರೆ ನನಗೆ ಬೇರೆ ಇನ್ನೇನು ಬೇಡ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಎಲ್ಲ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಮನೆಯಲ್ಲಂತೂ ನನಗೆಲ್ಲ ಸಿಕ್ಕಿದೆ. ಪ್ರತಿಯೊಬ್ಬರು ಕೂಡ ನನಗೆ ಹೇಳ್ತಾನೆ ಇರ್ತಾರೆ, ನಿನಗೇನು ಸಿಕ್ಕಿಲ್ಲ ಅಂದರೂ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಿಕ್ಕಿದೆ, ನೀನು ಅದೃಷ್ಟವಂತೆ ಅಂತ ಹೇಳ್ತಾ ಇರ್ತಾರೆ. ನನಗೆ ಅನಿಸುತ್ತೆ ಕೆಲವೊಂದು ಸಲ ಅದೃಷ್ಟವಂತೇನೋ ದುರದೃಷ್ಟವಂತೇನೋ ನನಗೆ ಗೊತ್ತಿಲ್ಲ. ಬಟ್ ನನಗೆ ಸಿಕ್ಕಿರೋದನ್ನು ನನಗೆ ಯಾವಾಗಲೂ ಪರ್ಮನೆಂಟಾಗಿರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಹೋಮಕ್ಕೆ ನಾನು ಲೋಕಿ ಕೂತ್ಕೊಂಡ್ವಿ. ಅವರು ಆ್ಯಕ್ಚುಲಿ ಇಬ್ಬರು ಅಪ್ಪ ಅಮ್ಮನೂ ಬನ್ನಿರಿ ಅಂತ ಹೇಳಿದ್ರು. ಅಂದರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಅವರ ಅಪ್ಪ ಅಮ್ಮ ಆಗಿರ್ಬೋದು. ಸೊ ನಮ್ಮ ಅತ್ತೆ ಇರಲಿಲ್ಲ ಅಂತ ಹೇಳಿ ಇನ್ನು ನಾನು, ನನ್ನ ಲೋಕಿ, ಹಾಗೆ ನಮ್ಮಪ್ಪ ನಮ್ಮಮ್ಮ ಕೂತ್ಕೊಂಡ್ರು. ಇನ್ನು ನಮ್ಮ ಮಾವ ಮಧ್ಯದಲ್ಲಿ ಬಂದರು ಅಂಥೇಳಿ ಅವ್ರನ್ನೂ ಕೂಡ ಕೂರಿಸ್ಕೊಂಡ್ರು. ಮಾವ ಬಾ ಕೂತ್ಕೊ ಅಂತ ಹೇಳಿ. ಇನ್ನು ಋತ್ವಿಕ್ನ ನೀವು ನೋಡ್ತಿರ್ಬೋದು, ನಮ್ಮಿಬ್ಬರು ಸೆಂಟ್ರಲ್ಲಿ ಇದ್ದಾನೆ. ಹೋಮ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಥವಾ ಏನಾದರೂ ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಕೈಯೆಲ್ಲ ಶುದ್ಧ ಮಾಡ್ಕೊಳ್ಳಿ ಅಂಥೇಳಿ ಅವರು ಐನೋರು ತೀರ್ಥ ಎಲ್ಲ ಹಾಕ್ತಾಯಿದ್ರು.
ನನ್ನ ಮಗನಿಗೇನೋ ಒಂಥರ ಗಾಬರಿ ಗೈಸ. ಏನು ಮಾಡ್ತಾ ಇದ್ದಾರೆ, ನಾವಿರೋದು ಹಳೆ ಮನೆ ಬೇರೆ ಥರ ಇದೆ, ಇದು ಎಲ್ಲಿದ್ದೀವಿ, ಏನಿದು ಪೂಜೆ ಅಂಥೇಳಿ ಅವನು ನೈಟೆಲ್ಲ ತುಂಬ ಅಂದರೆ ತುಂಬಾ ಒಂಥರ ಇರಿಟೇಷನ್ ಸ್ಟಾರ್ಟ್ ಮಾಡ್ದ. ಗಡಿಬಿಡಿಲಿ ಇದೆಲ್ಲ ಆಗೋದು ಕಾಮನ್ನು ಅಂತ ಅಂದ್ಕೊಂಡು ನಾವು ಅವ್ರಿಗೆ ಸಮಾಧಾನ ಮಾಡಿ, ಇನ್ನು ಪೂಜೆ ಕೂತ್ಕೊಳ್ಳುವಾಗ ಹಣೆ ತುಂಬ ಕುಂಕುಮ ಇರಬೇಕು ಅಂತ ಹೇಳಿದ್ರು. ವಿಭೂತಿ ಇಟ್ಕೊಳಕ್ಕೆ ಲೌಕಿಗೆ ಇರಲಿಲ್ಲ ಅಂಥೇಳಿ 3 ಬೆರಳು ಬರಬೇಕು, ನೀವು ಯಾಕೆ ಹಂಗೆ ಇಟ್ಕೊಂಡಿದ್ದೀರಾ ಅಂತೆಲ್ಲ ಇದು ಮಾಡ್ತಾಯಿದ್ರು. ಇನ್ನು ಲೋಕಿನೇ ಇಟ್ಕೊಂಡ ಎಷ್ಟಾಗುತ್ತೋ ಅಷ್ಟು. ಲೋಕಿಗೆ ಫುಲ್ಲು ಬರಲಿಲ್ಲ, ಇಡ್ಲಾ ಅಂತ ಕೇಳಿದೆ. ಇಲ್ಲ ಬಿಡಿ ಅವ್ರು ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಸ್ವಲ್ಪ ವಿಭೂತಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಹಂಗಾಗಿ ವಿಭೂತಿ ಇಟ್ಕೊಳ್ಳೋಣ ಅಂತೇಳಿ ಇಟ್ಕೊಳ್ತಾ ಇದ್ದೆ. ಅಂಕಲ್ ನನಗಂತೂ ತುಂಬಾ ರೇಗಿಸ್ತಾಯಿದ್ರು. ಲಕ್ಷ್ಮಿ ಇವತ್ತೆಲ್ಲ ಮೇಲೆ ಕುಂಕುಮ ಇಟ್ಟಿದ್ದಾಳೆ, ನಾನು ಯಾವಾಗ ನೋಡಿದ್ರೂ ಕೂಡ ಹಣೆಯಲ್ಲೇ ಏನೂ ಇರಲ್ಲ, ಸಣ್ಣದೊಂದು ಐಲೈನರ್ ಇಟ್ಟಿರ್ತಾಳೆ, ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಅಂತ. ಹಂಗಾಗಿ ಎಲ್ಲರೂ ಕೂಡ ನಗ್ತಾ ಇದ್ದಾರೆ. ಇಲ್ಲ ಅಂಕಲ್, ಆ ಥರ ಎಲ್ಲ ಏನಿಲ್ಲ, ನಾನು ಈಗಲೂ ಅಷ್ಟೇ ಸ್ಯಾರಿ ಆದ್ರೂ ಕೂಡ ಐಲೈನರಲ್ಲೇ ಇಟ್ಕೊಳ್ತೀನಿ. ಅದು ತುಂಬ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಬಟ್ ಪೂಜೆ ದೇವಸ್ಥಾನ ಹೊರಗಡೆ ಹೋದಾಗ ಅಷ್ಟೇ ನಾನು ಸೈಡಿಗೆ ಅರಶಿನ ಈ ಥರ ಎಲ್ಲ ಇಟ್ಕೊಳೋದು. ಇನ್ನು ಮಾವನಿಗೂ ಕೂಡ ಹೇಳ್ತಾಯಿದ್ರು 3 ಬೆರಳು ಹಚ್ಕೊಂಡು ವಿಭೂತಿ ಇಟ್ಕೊಳ್ಳಿ, ಪೂಜೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅರಶಿನ ಕುಂಕುಮ ಎಲ್ಲರೂ ಇರಬೇಕು ಅಂತ. ಹಾಗೆ ಅರಶಿನ ಕುಂಕುಮ ಗಂಡ ಇಟ್ಟರೆ ತುಂಬ ಒಳ್ಳೆಯದು, ಶ್ರೇಷ್ಠ ಅಂತ ಹೇಳ್ಕೊಳ್ತಾಯಿದ್ರು. ಇನ್ನು ಲೋಕಿಗೆಲ್ಲ ನಮ್ಮ ಅತ್ತೆ ಇರಲಿಲ್ವಲ್ಲ, ಹಾಗಾಗಿ ನಮ್ಮ ಮಾವನೇ ಇಟ್ಕೊಂಡ್ರು. ಇನ್ನು ನಾನು ನಮ್ಮ ಲೋಕಿಗೆ ಇಡೋಣ ಅಂತ ಹೋಗ್ತಿದ್ದೆ. ನಮ್ಮ ಅಮ್ಮಂಗೆ ನಾನು ಇಡಬೇಕಾದ್ರೆ ಅಂಕಲ್ ಕೂಡ ಹೇಳ್ತಿದ್ರು, ಬೇಡ ನೀನು ಇರಬೇಡ, ಅವ್ರ ಗಂಡ ಇಡ್ಲಿ ಕೊಡು, ಮುತ್ತೈದೆ ಸ್ಥಾನ ಆಗಿರ್ತಾರೆ ಅಂಥೇಳಿ. ಅಮ್ಮ ಅವರಿಗಿಟ್ರು, ಅಪ್ಪ ಅವರಿಗಿಟ್ರು. ಇಲ್ಲಿ ಕೂತಿರೋದು ನಮ್ಮ ತಂದೆ. ನಾನು ಯಾವ ವ್ಲಾಗಲ್ಲೂ ನಮ್ಮ ಅಪ್ಪನ ಶೇರ್ ಮಾಡಿಲ್ಲ, ಇವರೇ ನಮ್ಮ ತಂದೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆ ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ಇಷ್ಟಪಡಲ್ಲ, ಕಾಲು ನೋವುತ್ತೆ. ಹಬ್ಬಕ್ಕೆ ಬಂದಾಗ ಈ ಥರ 1-2 ದಿನ ಇದ್ದು ಹೋಗ್ತಾರೆ. ಫೈನಲಿ ಪೂಜೆ ಕೂಡ ಸ್ಟಾರ್ಟ್ ಆಯಿತು ಗೈಸ್. ನಾನು ಅಂದ್ಕೊಂಡೆ ಹಾಗೇ ಗೃಹ ಪ್ರವೇಶ ತುಂಬ ಚೆನ್ನಾಗಿ ಆಗಿದೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲನೂ ಕೂಡ ಚೆನ್ನಾಗಿ ಬಂದಿದೆ. ಈಗ ಖುಷಿ. ಇವತ್ತು ಏನೋ ಒಂಥರ ವ್ಲಾಗ್ 2-3 ದಿನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರು ಮಾಡ್ಕೊಬೇಡಿ ಯಾರಿಗೂ ಕೂಡ. ಗೃಹ ಪ್ರವೇಶ ತುಂಬ ಚೆನ್ನಾಗಾಯಿತು. ಇದು ತುಂಬ ಲೆಂತಿ ಆಗಿರೋದ್ರಿಂದ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೆಕೆಂಡ್ ಪಾರ್ಟ್ 2 ವ್ಲಾಗು ಏನೇನು ನಡೀತು ಏನು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಪೂಜೆಗೆ ರೆಡಿ ಮಾಡಿ ಎಲ್ಲರೂ ಕೂತ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು, ಸೆಂಟ್ರಲ್ಲಿ ಯಾರು ಎದ್ದೊಳ್ಬಾರ್ದು, ಪದೇ ಎದ್ದೊಳ್ಬಾರ್ದು ಅಂತೆಲ್ಲ ಅವ್ರದ್ದು ಏನೇನು ಪ್ರೊಸೀಜರ್ಸ್ ಇರುತ್ತೋ ಅದನ್ನೆಲ್ಲ ಹೇಳ್ಕೊಳ್ತಾಯಿದ್ರು. ಇನ್ನು ನಾವು ಕೂಡ ಎಲ್ಲ ಅವರಂತೆ ಕೇಳಿಕೊಂಡು ಗೃಹ ಪ್ರವೇಶಕ್ಕೆ ನಾವು ಕೂಡ ತಯಾರಿಯಾಗಿ ಹೋಮಾಗೆ ರೆಡಿಯಾಗಿ ಕೂತ್ಕೊಂಡಿದ್ವಿ. ಅಂಕಲ್ ತುಂಬ ರೇಗಿಸ್ತಾಯಿದ್ರು, ಈಗಲೇ ಹೆಂಗಿದ್ದೀರಾ, ಇನ್ನು ಮದುವೆ ಆದಾಗ ಹೆಂಗಿದ್ರಿ ಏನೋ ಅಂತ ಹೇಳಿ. ಏಕೆಂದರೆ ಲೋಕಿ ಒಂದು ಪಂಚೆ ಹಾಕ್ಕೊಂಡು ಅಭ್ಯಾಸ ಇರಲ್ಲ, ಒಂದು ಜಾಸ್ತಿ ಹೊತ್ತು ಒಂದು ಕಡೆ ಇರಲ್ಲ, ಈ ಥರ ಎಲ್ಲ ನಡೀತಿದ್ದಾಗ ತುಂಬ ಹೊತ್ತು ಇದು ಮಾಡ್ತಾನೆ. ಹೀಗೆಲ್ಲ ರೇಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು. ಋತ್ವಿಕ್ ಅಳ್ತಾ ಇದ್ದ. ಋತ್ವಿಕ್ನು ಕೂಡ ಕೊಟ್ಟು ಕಳಿಸ್ಬಿಡೋಣ ಅಂಥೇಳಿ ಕಳಿಸ್ತಾ ಇದ್ದೆ. ಅವನು ನಿದ್ದೆ ಬಂದಿತ್ತು, ಹಾಗಾಗಿ ಅವನ್ನ ಮಲಗಿಸ್ಬಿಡಿ ಅಂತ ಹೇಳಿದೆ ಗೈಸ್. ನೆಕ್ಸ್ಟ್ ಪಾರ್ಟ್ 2 ಭಾಗಲ್ಲಿ ಏನೇನು ನಡೀತು ಏನು ಅಂತ ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡ್ತೀನಿ. ಸೊ ಇದ್ರ ಮುಂದೆ ನೆಕ್ಸ್ಟು ಏನೇನು ಹೆಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. स्तनफलवैपल्तत्यं श्रीदेवताभ्यो नमः दूतराय स्वामी देवताभ्यो नमः ಮಲ್ಲಿಗೆ ಹಾರ ತಂದಿದ್ದೀವಲ್ಲ नमः सत्यलम्म देवताभ्यो ಅಲ್ಲಿ ಹಾರ ತಂದಿಲ್ವಾ ग्राम देवता दೊಡ್ಡಮ್ಮ ಚಿಕ್ಕಮ್ಮ देवताभ्यो नमः ग्राम देवता दೊಡ್ಡಮ್ಮ ಚಿಕ್ಕಮ್ಮ देवताभ्यो नमः शंभुलिंगेश्वर स्वामी देवता महागणपति नवग्रह स्वामी देवता आंजनेय स्वामी देवताभ्यो नमः षोडोपचार पूजां करिष्ये ನಾವು ಯಾವುದೇ ಊರಲ್ಲಿರಲಿ ನಮ್ಮ ಮನೆ ದೇವ್ರ ಜೊತೆ ಗ್ರಾಮದಲ್ಲಿ ಯಾವುದಿದೆ ಆ ದೇವ್ರನ್ನ ನಾವು ನೆನೆಸ್ಕೋಬೇಕು. ಯಾಕೆಂದ್ರೆ ನಾವು ವಾಸ ಮಾಡೋದಲ್ವಾ, ಹಾಗೆ ಎರಡೂ ಸೇರ್ಬೇಕು. ನಮ್ಮ ದೇವರು ಗ್ರಾಮ ದೇವತೆನೂ ಸೇರ್ಬೇಕು, ನಮ್ಮ ಕುಲ ದೇವತೆನೂ ಸೇರ್ಬೇಕು. ಹೇಳಿ. ಶುಭೆ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪ್ರವಾರ್ತೆ ಶ್ವೇತವರಹ ಕಲ್ಪೆ ವೈವಸ್ವತೆ ಮನ್ವಂತರೆ ಕಲಿಯುಗೆ ಪ್ರಥಮವಾದೆ ಭರತವರ್ಷೆ ಭರತಖಂಡೆ जम्बूद्वीपे दंडकारण्ये गोदावर्याः
दक्षिणे तीरे शालिवाहन शके बौद्धावतारे रामक्षेत्रे अस्मिन् वर्तमाने व्यवहारिके ಕೇಳಿಸ್ತೈತೆ चांद्रमानेन षष्ठी संवत्सराणे मध्ये श्री पराभव नाम संवत्सरे उत्तरायणे वैशाख मासे